ಮೈಸೂರಲ್ಲಿ ಮಹಿಳಾ ಉದ್ಯಮಿಗೆ ಬ್ಲ್ಯಾಕ್ ಮೇಲ್ ಸೆಂಟಿಮೆಂಟ್ ಹೆಸರಿನಲ್ಲಿ 2.5 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿರುವಂತಹ ಘಟನೆ ನಡೆದಿದೆ. ಸಮಾಜ ರಕ್ಷಣಾ ಸಂಘಟನೆಯ ಹೆಸರಿನಲ್ಲಿ ಬೆದರಿಕೆಯನ್ನು ಹಾಕಿ ಈ ಒಂದು ಡಿಮ್ಯಾಂಡ್ ಮಾಡಲಾಗಿದೆ. ಸೆಟಲ್ಮೆಂಟ್ ಹೆಸರಲ್ಲಿ 2.5 ಲಕ್ಷ ರೂಪಾಯಿ ಡಿಮ್ಯಾಂಡ್. ಸಮಾಜ ರಕ್ಷಣಾ ಸಂಘಟನೆಯ ಹೆಸರಲ್ಲಿ ಬೆದರಿಕೆ ಅನ್ನುವಂಥದ್ದನ್ನು ಹಾಕಿದ್ದಾರೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಬೋಟಿಕ್ ನಡೆಸ್ತಾ ಇರುವಂತಹ ಸುನಾದ ಫ್ಯಾಷನ್ ಡಿಸೈನಿಂಗ್ ಕೋಚಿಂಗ್ ಸೆಂಟರ್ನಲ್ಲಿ ನಡೆಸ್ತಾ ಇರುವಂತಹ ಸುನಾದ ಅರವಿಂದ್ ಶರ್ಮಾ, ಹನುಮಂತರಾಜು ವಿರುದ್ಧ ಬ್ಲ್ಯಾಕ್ ಮೇಲ್ ಆರೋಪ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಹಣ ಕೊಡದೇ ಇದ್ದರೆ ಬೋಟಿಕ್ ಬಳಿ ಬಂದು ಗಲಾಟೆ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಕರ್ನಾಟಕದಿಂದ ಆಂಧ್ರಕ್ಕೆ ಓಡಿಸ್ತೀವಿ ಅಂತ ಬೆದರಿಕೆ ಹಾಕ್ತಾ ಇದೆ. ಈ ಬಗ್ಗೆ ಮೈಸೂರಿನ ಕುವೆಂಪು ನಗರ ಠಾಣೆಯಲ್ಲಿ ಪೊಲೀಸರಿಗೆ ಸುನಾದ ದೂರನ್ನು ನೀಡಿದ್ದಾರೆ. ದೂರು ಕೊಟ್ಟರು, FIR ದಾಖಲಿಸಿದೆ. ಪುಂಡರಿಗೆ ಕಾಕಿ ಸಪೋರ್ಟ್ ಮಾಡ್ತಾ ಇದ್ದೇನಾ ಅನ್ನುವಂತಹ ವಿಚಾರಗಳು ಕೂಡ, ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಮೈಸೂರಲ್ಲಿ ಮಹಿಳಾ ಉದ್ಯಮಿಗೆ ಈಗ ಬ್ಲ್ಯಾಕ್ ಮೇಲ್ ಆಗ್ತಾ ಇದೆ. ಸೆಟಲ್ಮೆಂಟ್ ಹೆಸರಿನಲ್ಲಿ 2.5 ಲಕ್ಷಕ್ಕೆ ಡಿಮ್ಯಾಂಡ್. ಸಮಾಜ ರಕ್ಷಣಾ ಹೆಸರಿನಲ್ಲಿರ್ತಕ್ಕಂತಹ ಈ ಮಹಿಳೆಗೆ ಕೆಲವೊಂದು ಕಡೆ ಬ್ಲ್ಯಾಕ್ ಮೇಲ್ ಅನ್ನುವಂಥದ್ದು ಆಗ್ತಾ ಇದೆ. ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಆಮೇಲೆ ನನ್ನ ಹೆಸರು ಸುನಾದ, ನಾನು ದೇವಾಂಶ್ ಬುಟಿಕ್ಕಿಂದ. ನಾವು 13 ವರ್ಷದಿಂದ ದೇವಾಂಶ್ ಬುಟಿಕ್ನೇ ಫ್ಯಾಷನ್ ಡಿಸೈನಿಂಗ್ ಅಕಾಡೆಮಿನೇ ರನ್ ಮಾಡ್ತಾಯಿದ್ದೀನಿ. ರೀಸೆಂಟಾಗಿ ಒಂದು 6 ತಿಂಗಳಿಂದ ಸ್ಟೂಡೆಂಟ್ಸ್ ಕಡೆಯಿಂದ ಹೆಚ್ಚು ಕಮ್ಮಿ ಪ್ರಾಬ್ಲಮ್ಸ್ ಬರ್ತಾಯಿತ್ತು. ಒಂದು ಸೆಟಲ್ಮೆಂಟು ಮಾಡಿದ್ವಿ ಅಮೌಂಟ್ ಬಗ್ಗೆ. ಅದಾದಮೇಲೆ ಅವರು FIR ಮಾಡ್ತಾರೆ, ಕೋರ್ಟ್ಗೆ ಹೋಗಿದ್ವಿ, ಕೋರ್ಟಲ್ಲಿ ಸ್ಟೇ ಇದೆ. ಇದೆಲ್ಲ ಆದ್ರೂ ಮತ್ತೆ ತಿರ್ಗಾ ಸ್ಟೂಡೆಂಟ್ಸು ಸಂಘದವ್ರಂತ ಕರ್ಕೊಬಂದು ನನ್ನೇ ದುಡ್ಡುಗೋಸ್ಕರ ಟಾರ್ಚರ್ ಮಾಡ್ತಾಯಿದ್ದಾರೆ. ಏನು ನನಗೆ ಗೊತ್ತಿಲ್ಲ, ಆ್ಯಕ್ಚುಲಿ ಅವ್ರು ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಆಮೇಲೆ ಸರ್, ಎಲ್ಲರೂ ಮಧ್ಯಸ್ಥದಲ್ಲಿನೇ ನಾವು ಸೆಟ್ಲ್ಮೆಂಟ್ ಮಾಡಿದ್ದೀವಲ್ವ, ಇವಾಗ ಕೋರ್ಟ್ಗೆ ಹೋಗ್ಬೇಕಂದ್ರೆ ಎಲ್ಲರೂ ಸೆಟ್ಲ್ಮೆಂಟು ಮಾತಾಡ್ಕೊಂಡು ಹೋಗಬೇಕು ಅಂತ ಅಂದಿದ್ದವಾಗ ಸರಿ ಆಯಿತು ಮಾತಾಡೋಣ ಅಂದಿದ್ಮೇಲೆ ಓಕೆ ಯಾರ ಪ್ಲೇಸ್ಗೆ ಬರಬೇಕು ಅಂತ ಕೇಳ್ತಾರೆ. ನಮ್ಮ ಆಫೀಸ್ಗೆ ಬನ್ನಿ ಅಂತಾರೆ. ಸರಿ ಆಯಿತು ಬರ್ತೀನಿ ಅಂತ ಅಂದಿದ್ದವಾಗ ಫಸ್ಟ್ ನೀವೇ ಬಂದುಬಿಡಿ, 2:30 ಗಂಟೆಗೆ ನೀವು ಬನ್ನಿ, 3 ಗಂಟೆಗೆ ಸ್ಟೂಡೆಂಟ್ಸ್ ಕರೆಸ್ತೀನಿ, ಮುಂದೆ ಅವ್ರಿಗೆ ಗೊತ್ತಾಗಿರಬೇಡ, ಮುಂದೆ ನೀವು ಬನ್ನಿ, ನಮಗೇನು ಸೆಟ್ಲ್ಮೆಂಟ್ ಮಾಡಬೇಕು ಅದೆಲ್ಲ ಸೆಟ್ಲ್ಮೆಂಟ್ ಮಾಡಿಬಿಡಿ, ಆಮೇಲೆ ಅವ್ರನ್ನೇ ಕರ್ಸೋಣ ಅಂತ ಹೇಳ್ತಾರೆ. ಅದು ಸಹ ಆಡಿಯೋ ರೆಕಾರ್ಡ್ ಇದೆ ನನ್ನ ಹತ್ರ. ಆಮೇಲೆ ಅವ್ರನ್ನ ಕರೆಸಿ ಅವ್ರಿಗೇನು ಸೆಟ್ಲ್ಮೆಂಟ್ ಮಾಡಬೇಕು, ಅವ್ರಿಗೇನೋ ಒಂದು 10-15 ಕೊಟ್ಬಿಡಿ ಅಂತ ಹೇಳ್ತಾರೆ. ಆಲ್ರೆಡಿ ಸೆಟ್ಲ್ಮೆಂಟ್ ಅವ್ರಿಗೆ ಮಾಡಿದ್ದೀನಿ ಸರ್, ಅವ್ರಿಗೆ ಯಾಕೆ ಕೊಡಬೇಕು, ನಿಮ್ಗೆ ಯಾಕೆ ದುಡ್ಡು ಕೊಡಬೇಕು ಅಂತ ಕೇಳಿದ್ದವಾಗ ಸೆಟ್ಲ್ಮೆಂಟ್ ನಾವು ನಿಮ್ಮ ತಂಟಕ್ಕೆ ಅವ್ರು ಬರಬಾರ್ದು, ಅವ್ರ ತಂಟಕ್ಕೆ ನೀವು ಬರಬಾರ್ದು ಅಂದರೆ ನನಗೆ ದುಡ್ಡು ಕೊಡಿ, ನಾನು ಸೆಟ್ಲ್ಮೆಂಟ್ ಮಾಡ್ತೀನಿ, ನಾನು ಲೋಕಲಲ್ಲಿನೇ ಇರ್ತೀನಿ, ಇನ್ನು ನಿಮ್ಮ ತಂಟಕ್ಕೆ ಯಾರು ಬಂದ್ರೂ ನಾವು ಸಪೋರ್ಟ್ ಮಾಡ್ತೀವಿ ಅಂತ ದುಡ್ಡು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇದು ನನಗೆ ಅವರು ಇದರಲ್ಲಿ ನಾವು ಕೊಟ್ಟು ಹಾಕಿದ್ವಿ. ಶರ್ಮಾ ಸರ್ ಅಲ್ವಾ, ಶರ್ಮಾ ಸರ್ ನಾವಿಗೆ ಅವ್ರು ಬರೋದೇನ ಬಿಡಿ, ಅವ್ರು ಯಾವತ್ತ ಆ ಕಡೆ ಈಸ್ ವೆರಿ ಜೀನಿಯಸ್ ಇನ್ ಜೆಂಟ್ಲ್ಮನ್. ನನಗೆ ಗೊತ್ತಿರೋ ಪ್ರಕಾರ ನಾವು ಕರೆದ್ರೆ ಮಾತ್ರ ಅವ್ರು ಬಂದ ವಿಚಾರ ಚರ್ಚೆ ಮಾಡ್ತಾರೆ ಹೊರತು ಅವ್ರಾಗ ಅವ್ರು ಯಾವತ್ತೂ ಯಾರ ಹತ್ರ ಓದೋರಲ್ಲ. ಯಾಕಂದ್ರೆ ಆ ವ್ಯಕ್ತಿ ಅಲ್ಲೇ ಇರ್ಬೋದು. ಈಗ ನಾವೇನ್ ಮಾಡ್ಬೇಕು? ಅಲ್ಲ, ಇದು ಮೀಡಿಯಾದಲ್ಲಿ ಹಾಕಿದ್ರು ಅಂತ ಅದನ್ನು ಹಾಕಿದ್ವಲ್ಲ ಕೋರ್ಟಲ್ಲಿ, ಎಲ್ಲ ಒಟ್ಟಿಗೆ ಹೇಳಿದ್ರೆ ನಾನು ಲಾಯರ್ ಹತ್ರ ಮಾತಾಡ್ತೀನಿ. ಲಾಯರ್ ಏನಂದ್ರು ಅಂದ್ರೆ ಅಲ್ಲಿಗೆ ಬರ್ಬೇಕಂದ್ರೆ ನಾವು ಸೆಟ್ಲ್ಮೆಂಟ್ ಮಾಡ್ಕೊಂಡಕ್ಕಾಗಲ್ಲ, ಇದು ಕೋರ್ಟಲ್ಲಿ. ಬಟ್ ಆದ್ರೆ ಒಂದು ಮಂತ್ಲಿ ಒಂದು ದಿನ ಅದಕ್ಕೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿಧಿ ಸಂದೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂದೀಪ್, ಏನಿದು ಪ್ರಕರಣ, ಏನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ 2.5 ಲಕ್ಷಕ್ಕೆ, ಏನು ಕತೆ ಅಂತ? ಖಂಡಿತವಾಗಿಯೂ ಶ್ರೀನಿವಾಸ್, ಯೂಟ್ಯೂಬ್ ಚಾನಲ್ ಹಾಗೂ ಸಂಘಟನೆ ಹೆಸರಿನಲ್ಲಿ ಮಹಿಳೆ ಉದ್ಯಮಿಯೊಬ್ಬರಿಗೆ ಬೆದರಿಕೆ ಹಾಕಿದ್ದಾರೆ ಎನ್ನುವಂತಹ ಆರೋಪ ಮೈಸೂರು ನಗರದಲ್ಲಿ ಕೇಳಿ ಬಂದಿರತಕ್ಕಂತಹದ್ದು. ಹೊರರಾಜ್ಯದ ಮೂಲದ ಸುನಂದ ಎನ್ನುವಂತವರು ಮೈಸೂರಿನಲ್ಲಿ ಕಳೆದ ಹಲವು ವರ್ಷಗಳಿಂದ ಏನು ದೇವಾಂಶ್ ಬೂಟಿಕ್ ಅನ್ನುವಂತ ಹೆಸರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ಕೋಚಿಂಗ್ ಅಕಾಡೆಮಿಯನ್ನು ಕೂಡ ನಡೆಸ್ಕೊಂಡು ಬಂದಿರ್ತಾರೆ. ಕಳೆದ ಕೆಲ ತಿಂಗಳುಗಳ ಹಿಂದೆ ಇಲ್ಲಿ ಬರ್ತಿದ್ದಂತ ಸ್ಟೂಡೆಂಟ್ಸ್ ಗಳು ಒಂದಷ್ಟು ಈ ಒಂದು ಬೂಟಿಕ್ ಮೇಲೆ ಆರೋಪವನ್ನು ಮಾಡಿ ಏನು ಹಣ ವಾಪಸ್ ಕೊಡಿ, ತೆಗೆದುಕೊಂಡಿರ್ತಕ್ಕಂಥ ಶುಲ್ಕದ ಹಣವನ್ನ ವಾಪಸ್ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಗಲಾಟೆಯನ್ನು ಕೂಡ ಮಾಡಿರ್ತಾರೆ. ಇದನ್ನೇ
ಆಗಿಸ್ಕೊಂಡಿರ್ತಕ್ಕಂತಹ ಒಂದಷ್ಟು ಸಂಘಟನೆ ಹೆಸರಿನಲ್ಲಿ ಒಂದಷ್ಟು ಪ್ರಭಾವಿಗಳು ಮತ್ತು ಯೂಟ್ಯೂಬ್ ಚಾನೆಲ್ ಒಂದರ ಮಾಲೀಕ ಕೂಡ ಇವರ ಒಂದು ವಿಡಿಯೋಗಳನ್ನ ಹಾಕಿ ತೇಜೋವಧೆಯನ್ನ ಮಾಡಿದ್ದಾರೆ. ಈ ಕುರಿತು ಸುನಂದಾ ಅವರು ಕೋರ್ಟ್ ಮೆಟ್ಟಿಲೇರಿ ಆ ಒಂದು ಸ್ಟೇ ಆರ್ಡರ್ ನ ಕೂಡ ತಂದಿದ್ರು ಕೂಡ ಈ ವಿಡಿಯೋಗಳನ್ನ ಡಿಲೀಟ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು 2.5 ಲಕ್ಷ ರೂಪಾಯಿಯನ್ನ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಂಘಟನೆ ಹಾಗೂ ಯೂಟ್ಯೂಬ್ ಚಾನೆಲ್ ಮಾಲೀಕ ಕೂಡ ಒಂದು ಇವರಿಗೆ ಆಮಿಷವನ್ನ ಒಡ್ಡಿರ್ತಕ್ಕಂಥದ್ದು. ಈ ಕುರಿತು ಕುವೆಂಪು ನಗರ ಪೊಲೀಸ್ ಠಾಣೆಗೆ ಸುನಂದಾ ಅವರು ದೂರನ್ನ ಕೂಡ ಕೊಟ್ಟಿದ್ರು ಕೂಡ ಅಲ್ಲಿನ PSI ಕೂಡ ಇವರ ಪರವಾಗಿಯೇ ನಿಂತು ಅದು FIR ಅನ್ನು ಕೂಡ ದಾಖಲಿಸಿದೆ. ಕೇವಲ NCR ಅನ್ನ ಮಾಡಿ ಏನು ಬೆದರಿಕೆಯನ್ನ ಆಗ್ತಾ ಇರ್ತಕ್ಕಂಥ ಅವರ ಬೆನ್ನಿಗೆ ನಿಂತಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಈಗ ಸುನಂದಾ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನಾದ್ರೂ ಎಚ್ಚೆತ್ತು ಇವರ ವಿರುದ್ಧ FIR ಅನ್ನ ದಾಖಲಿಸಿ ಇವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ತಾರ ಪೊಲೀಸ್ ಇಲಾಖೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಶ್ರೀನಿವಾಸ್. ಓಕೆ, ಧನ್ಯವಾದಗಳು ಸಂದೀಪ್.